ಹಲೋ ಪೂಜಾ ಫ್ಯಾಮಿಲಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವು ಹೋಗಿದ್ದೀರ ಅಂತ ನಿಮ್ಮನ್ನ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ವ್ಲಾಗ್ ನಾನು ಬೈಕ್ ಶೋರೂಮ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ನಾನು ಗಾಡಿ ತಗೋತೀನೋ ಇಲ್ವೋ ಅಂತ. ಗಾಡಿ ತಗೋತಾ ಇದ್ದೀನಿ ಗಾಯ್ಸ್. ಅದು ಯಾವ ಗಾಡಿ ಅಂತಾನೆ ನಿಮ್ಗೆ ರಿವೀಲ್ ಮಾಡ್ಬಿಡ್ತೀನಿ. ಸೊ ನನ್ನ ಗಾಡಿ ಕಲರ್ ಬಂದು ಬ್ರೋ, ನಿಮ್ಗೆ ಗಾಡಿ ಏನ್ ಬ್ರೋ ಆಯ್ ಮಾಡಿ ಒಂದು ಗ್ಯಾಸ್ ಫೈನಲಿ ಇದೇ ಗಾಡಿ ತಗೋತಾ ಇರೋದು ನಾನು. ಈ ಗಾಡಿ ಫೆಸಿಲಿಟೀಸ್ ಆಗ್ಲಿ ಮತ್ತೊಂದಾಗ್ಲಿ ಏನು ಎಲ್ಲ ನಿಮ್ಗೆ ಹೇಳ್ತೀನಿ. ಪಾಪ ಇವರೇ ಗಾಡಿ ವಾಶ್ ಮಾಡ್ಕೊಟ್ಟವ್ರೆ. ಈಗ ಮಿರರ್ ಫಿಟ್ ಮಾಡ್ತಾವ್ರೆ. ಸೊ ಮಿರರ್ ಎಲ್ಲ ಫಿಟ್ ಮಾಡ್ಲಿ. ಅದಾದ್ಮೇಲೆ ನನ್ನ ಗಾಡಿ ಫೆಸಿಲಿಟೀಸ್, ಗಾಡಿ ಓಡಿಸ್ತದೆ ಹೆಂಗೆ ಏನು, ಇನ್ನು ಬ್ಯಾಟ್ರಿ ಪಿಕ್ ಮಾಡಿ ಅಲ್ವಾ, ಅಲ್ಲ ಬ್ಯಾಟ್ರಿ ಎಲ್ಲ ಫಿಟ್ ಮಾಡ್ಬೇಕು. ಸೊ ಪಾಪ ರೆಡಿ ಆಗ್ತಾವಳೆ. ರೆಡಿ ಆದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗಾಡಿ ಪೂಜೆ ಮಾಡಿಸಿ, ಪ್ರತಿಯೊಂದು ಸ್ವಲ್ಪ ಗಾಡಿ ಎಲ್ಲ ಪೂಜೆ ಮಾಡಿಸ್ಬೇಕಲ್ಲ ಗೈಸ್. ಗಾಡಿ ಪೂಜೆ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂತ ಅಂದ್ರೆ ಸಣ್ಣ ಗಾಡಿ ಯಾಕೆ ಪೂಜೆ ಮಾಡಿಸ್ಬೇಕು ಅನ್ಕೋಬಹುದು, ಬಟ್ ಪೂಜೆ ಮಾಡ್ಸಲೇ ಬೆಟರ್ ಗೈಸ್. ಅವಾಗ್ಲೇ ಗಾಡಿ ಒಂದು ಲಕ್ಷಣ, ಅದಕ್ಕೆ ಅವಾಗ್ಲೇ ಒಂದು ಲಕ್ಷಣ ಗಾಡಿಗೆ. ಸೊ ನೋಡೋಣ. ನನ್ನ ಪ್ರಕಾರ ಗಾಡಿ ಪೂಜೆ ಮಾಡಿಸ್ತೀನಿ. ಪ್ರಕಾರ ಎಲ್ಲ ಆಲ್ಮೋಸ್ಟ್ ಗಾಡಿ ಪೂಜೆ ಮಾಡಿಸ್ತೀನಿ ನಾನು. ನನ್ನ ಫೈನಲ್ ಎಲ್ಲ ಇಲ್ಲೊಂದು ಗಾಡಿ ಇತ್ತು, ಆ ಗಾಡಿ ಹೋಗ್ಬಿಡ್ತೀನಿ ನೋಡಿ. ಈ ಗಾಡಿ ಇತ್ತು ನಂದು, ಬಟ್ ಆ ಗಾಡಿ ನನಗೆ ತುಂಬಾ ಮೆಕ್ಯಾನಿಕಲ್ ಪ್ರಾಬ್ಲಮ್ ತುಂಬಾ ಇತ್ತು. ಸೊ ಅದಕ್ಕೆ ನಾನು ಆ ಗಾಡಿ ತಗೊಳ್ಳಿಲ್ಲ. ಈಗ ನನ್ನ ಫೈನಲ್ ಗಾಡಿ ಇದೇ ನಮ್ದು ಫೈನಲ್ ಗಾಡಿ ಫಿಕ್ಸ್ ಆಗಿದ್ದೀವಿ. ಈ ಗಾಡಿ ಇದಾದ್ಮೇಲೆ ನೋಡೋಣ, ಪಾಪಮ್ಮ ರೆಡಿ ಮಾಡಿಸ್ಕೊಂಡು ಎಡ್ಸ್ಕೋ ಹೇಗಾಗುತ್ತೆ ಏನಾಗುತ್ತೆ ಅಂತ. ಬ್ಯಾಟ್ರಿ ಫಿಕ್ಸ್ ಮಾಡ್ತೇನೆ ನೋಡಿ. ಇದೇ ಬ್ಯಾಟ್ರಿ ಒಪ್ಪ ತೂಕ ಐತೆ ಗೈಸ್. ಇದು ರೆಡ್ ಇಲ್ಲ, ಆರೆಂಜ್ ಬ್ಯಾಟ್ರಿ. ಇದು ಕೇಳೋಣ ಬಂದಾಗ. ಇದು ಚಿಲ್ಮೆ ಬ್ಯಾಟ್ರಿ ಇದೆಯಾ? ಇದು ಬ್ಯಾಟ್ರಿ ಬೇರೆ ಐತಲ್ಲ, ಅಲ್ಡಾಕ್ಸ್ ಅಂತಾನೆ ಬರೋದು. ಇದು ಗ್ರಾಫೆನ್ ಬ್ಯಾಟ್ರಿ ಚಿಲ್ಮಿ ಅಂತ ಐತಿದು. ಕೇಳೋಣ ಅದು ಬೇರೆ ಆಗ್ತದೆ ಮೇಲೆ. ಬ್ಯಾಟ್ರಿ ಬೇರೆ ಐತಿದು, ರೆಡ್ ಇಲ್ಲ, ಬ್ಯಾಟ್ರಿ ಬೇರೆ ಐತೆ. ಇಲ್ಲ ಒಂದೇ ಕಲರ್ ಚೇಂಜ್ ಎಬ್ರೋ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಬ್ಯಾಟ್ರಿ ಚೇಂಜ್. ಇದು ಚಿಲ್ಮಿ ಅಂತ ಐತಿ ಇದು. ಇವಾಗ ಬ್ಯಾಟ್ರಿ ಇಲ್ಲ, 2 ಬ್ಯಾಟ್ರಿ ಬರುತ್ತೆ. ಇದು ಇಲ್ಲಿ ಇಲ್ಲಿ 2 ಬರುತ್ತೆ, ಇಲ್ಲಿ 2, ಇಲ್ಲಿ ಈ ಕಡೆ ಕೊಡ್ತಾರೆ ಗೈಸ್. ಇದನ್ನ ಇಲ್ಲಿ 2 ಬ್ಯಾಟ್ರಿ ಬರುತ್ತೆ, ಇಲ್ಲಿ 2 ಬ್ಯಾಟ್ರಿ ಬರುತ್ತೆ. ಇಲ್ಲಿ ಇನ್ನೊಂದು ಬ್ಯಾಟ್ರಿ ಕೂರುತ್ತಲ್ಲ, ಅದನ್ನ ಹೇಳಿದ್ ನಿಮ್ಗೆ ಇಷ್ಟ ಕೊಟ್ಟು ಅಂತ. ಒಂದಲ್ಲ, ಇಲ್ಲಿ 1 ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲಿ 3 ಆಗುತ್ತೆ. 6 ಬ್ಯಾಟ್ರಿ ಫಿಟ್ ಮಾಡಿಸ್ಕೋಬಹುದು ಫೈನಲ್ ಆಗಿ ಗೈಸ್. ನನಗೆ 4 ಬ್ಯಾಟ್ರಿ ಫಿಟ್ ಮಾಡಿಸ್ಕೊತಾ ಇದ್ದೀನಿ. ಬಿಟ್ರೆ ಇನ್ನೇನಿಲ್ಲ, ಮಿರರ್ ಎಲ್ಲ ಫಿಟ್ ಆಯ್ತು ಫೈನಲಿ. ಈಗ ನೋಡುವ ಆದ್ಮೇಲೆ ನಿಮ್ಗೆ ಕಾಣಿಸುತ್ತೆ ಅಂತ. ಫೈನಲಿ ಗಾಡಿ ರೆಡಿ ಆಯ್ತು. ನಿಮ್ಗೆ ಶಾರ್ಟ್ಸ್ ಆಮೇಲೆ ಹಾಕ್ತೀನಿ. ಈಗ ಬನ್ನಿ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗ್ಬೇಕು. ಪಾಪ ಸ್ನಾನ ರೆಡಿ ಆಗಿದ್ದಾಳೆ, ಫ್ರೆಶ್ ಅಪ್ ಆಗ್ಲಿ. ಅದಾದ್ಮೇಲೆ ಗಾಡಿನ ಎಲ್ಲ ಓಡಿಸಿ ಒಂದು ರೌಂಡು ನಿಂಬೆಣ್ಣೆಲ್ಲ ಓಡಿಸಿ ಪೂಜೆ ಮಾಡಿಸಿ ನೋಡುವ. ಇಟ್ಸ್ಕೊ ಎಡಿನ ಬ್ರೋ ಎಲ್ಲ ಆಯ್ತಾ? ಹೊಡಿಯಲ್ಲಿ ಇದು ಬ್ಲ್ಯಾಕ್ ವೈಟ್ ಬಂದೆ, ಬಟ್ ರೆಡ್ ನಂಗೆ ರೆಡ್ ಆಗಲ್ಲ ಗೈಸ್, ಅದಕ್ಕೆ ರೆಡ್ ತಗೊಳ್ಳಿಲ್ಲ. ಇಟ್ಸ್ಕೊ. ಈಗ ನಂಬರ್ ಚಾಸಿ ನಂಬರ್ ಎಲ್ಲ ಬರ್ಕತ್ತವೆ ನೋಡಿ. ಎಲ್ಲ ಬರ್ಕೊಂಡು ಇನ್ನೆಷ್ಟು ಗಾಡಿಗಳಿದಾವೆ, ಇನ್ನೂ ಬರ್ತಾವಲ್ಲ ಗಾಡಿಗಳು. ಅಮೌಂಟ್ ಎಲ್ಲ ಪೇ ಮಾಡಿ ಇವಾಗ ನಿಮ್ಮ ಕೆಲಸ ಮುಗ್ದಿದೆ. ಗಾಡಿ ತಗೊಂಡೋಗಿ ಪೂಜೆ. ಅಯ್ಯೋ ಯಾಕೋ ಫೋಕಸ್ ಹೊಡಕ್ಲಿ ಗೈಸ್ ಗಾಡಿ ಫೋನ್. ಈಗ ನೆಕ್ಸ್ಟ್ ಏನಿದೆ ನಮ್ಮ ಕೆಲಸ, ಪೂಜೆ ಮಾಡಿಸಿದ ಅದನ್ನೇ ಅವೇನು ಹೇಳ್ತೀನಿ ನಿಲ್ಸ್ಕೊ. ಗಾಡಿ ಕೆಲಸ ಏನೋ ಮುಗೀತು. ಇನ್ನು ಕೂಡ ಅದು ಬಿಲ್ ಪ್ರೊಸೆಸ್ ಬಂದಾಗ ನೋಡಿ. ಗಾಡಿ ಆಲ್ಮೋಸ್ಟ್ ಅಲ್ಲಿ ಕಾಣ್ತಾ ಇದೆ. ಆಮೇಲೆ ನಿಮ್ಗೆ ಸಿನಿಮಾ ಶಾರ್ಟ್ ಹಾಕ್ಸಿ ಅವ್ನು ನೋಡ್ಕೊಬನ್ನಿ, ಚೆನ್ನಾಗಿ ಕಾಣುತ್ತೆ ಅವಾಗ. ಈಗ ಕಾಣ್ತಿಲ್ಲ, ಯಾಕಂದ್ರೆ ಬೇರೆ ಗಾಡಿ ಇದಾವಲ್ಲ, ಅದಕ್ಕೆ ಹೆಂಗೆ ಕಾಣಲ್ಲ. ನಾವು ಶೂಟ್ ಮಾಡ್ಬೋದು ಗೈಸ್. ಚೆನ್ನಾಗಿ ಗಾಡಿ ಆಲ್ಮೋಸ್ಟ್ ಅಪ್ರಿಲ್ಲ ಫೀಲ್ ಕೊಡ್ತಾ ಇದ್ದೀವಿ ಗಾಡಿ. ಇನ್ನೂ ಚೆನ್ನಾಗಿದೆ. ಓಕೆ, ಅದು ನಂಬರ್ ಪ್ಲೇಟ್ ಏನ್ ಬರಲ್ಲ ಬ್ರೋ, ಗ್ರೀನ್ ಕಲರ್ ಕಸಿ ಗಾಡಿ. ಗೊತ್ತಾ, ನಂಬರ್ ಪ್ಲೇಟ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಲೈಸೆನ್ಸ್ FC ಏನು ಇಲ್ಲ. ಆರಾಮಾಗಿ ಓಡಿಸ್ಬಿಟ್ಟು ಫೀಸ್ ಆಗಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ, ಈಗ ಓದ್ಕೋಬೇಕು. ಈಗ ಓದ್ಕೊಂಡು ಏನೋ ತಗೊಂಡಾಯ್ತಲ್ಲ. ಬ್ರೋ ಥ್ಯಾಂಕ್ಸ್. ಬಿಲ್ ಇನ್ನೂ ಕೊಡ್ಲಿಲ್ಲ, ಆದ್ರೂ ಬಿಲ್ ನಾಳೆ ಬಂದು ಇಸ್ಕೊತೀನಿ ಗೈಸ್. ಈಗ ಸ್ವಲ್ಪ ಟೈಮ್ ಆಯ್ತು, ನಂದು ಒಂದು ಶೂಟ್ ಎಡಿಟಿಂಗ್ ಎಲ್ಲ ಇದೆ, ಮಳೆ ಬೇರೆ ಬರಂಗ್ ಹಾಕ್ಬಿಟ್ಟಿದೆ. ಸೊ ಬನ್ನಿ ಇವಾಗ ಹೋಗುವ, ಗಾಡಿ ಸ್ಟಾರ್ಟ್ ಮಾಡೋಣ. ಹೇಳ್ಸ್ಕೊ ಗೈಸ್. ಇನ್ನು ಚಾರ್ಜರ್ ಬೇರೆ ತಗೊಂಡಿಲ್ಲ, ಹಂಗೆ ಹೋಯ್ತಿದ್ದೆ. ಟೆನ್ಷನ್ ಮಕ್ಕೊಟ್ಟು ಹೋಗಿದೆ. ಬನ್ನಿ ಹೋಗ್ಬಿಡೋಣ. ಮಸ್ಟ್ ವ್ಲಾಗ್ ಮಾಡೋದು, ಅದನ್ನೇ ವ್ಲಾಗ್ ಮಾಡ್ತೀನಿ ನೋಡಿ. ಬರುತ್ತೆ. ಅಯ್ಯೋ ಅವಳಿಗೆ ನೇರ್ಲೇನ್ ಕಲರ್ ನಾನು ತಗೋತೀನಿ ಅಂತ ಅದಕ್ಕೆ ರೆಡಿ ಇದ್ಲು. ಈಗ ಬನ್ನಿ, ಹೆಂಗಿದೆ ಗಾಡಿ? ಬಾಚೆ ಈಗ ಫೈನಲಿ ನಾ ಮೇಡಮ್ ಅವ್ರ ರಿವ್ಯೂ ಕೇಳೋಣ. ಹೆಂಗಿದೆ? ಯಾಕೆ ನಾನು ಈ ಕಲರ್ ಬೇಕು ಅಂತ ಪೃಥ್ವಿ, ಹೆಂಗ ಹೊಸ ಗಾಡಿ ಏನು ಏನು ರೆಡಿ ಆಗ್ಬಿಟ್ಟು ಮುಖ್ಯ ಲ್ಯಾವೆಂಡರ್ ಕಲರ್ ಚೆನ್ನಾಗಿರ್ಲಿಲ್ಲ. ಅಂದ್ರೆ ಗಾಡಿ ಚೆನ್ನಾಗಿರ್ಲಿಲ್ಲ. ಇದು 0.1 ಫೋಕಸ್ ಔಟ್ ಆಗ್ತಿದೆ. ಈಗ ನೋಡಿ ಚೆನ್ನಾಗಿದೆ. ಓಕೆನಾ? ಇಲ್ಲ ಲಿಯೋ ಇಲ್ಲ, ಇಲ್ಲ ಅವಳು ಲಿಯೋ ಖುಷಿಯಲ್ಲಿನೇ. ಪುಟಾಣಿ ಪಂಟ್ರಗಳ ಇಲ್ಲಿ ಅವರೇ. 0.1 ಫೋಕಸ್ ಔಟ್ ಆಗಿದೆ ನಂದು. ಯಾಕೆ ಗಾಡಿ ತರ್ತಾರೆ ಅಂತ ಅವಾಗಿಂದ ಬಂದ್ರೆ ನೋಡ್ಕೋಬೇಕು.
ಹೆಂಗೈತ್ ಗಾಡಿ? ಹಾ ಅದೇ ನಿಮಗ ಹಾ ಒಳಗೇನೆ ಓಡಿಸ್ರ ನನಗೆ ಸ್ವಲ್ಪ ಗಾಡಿ ಚಾರ್ಜ್ ಹಾಕ್ಬಿಡೋಣ ಇವಾಗ. ಏಯ್ ಇದನ್ನ ಕೀ ಹಂಗ ಆನೆ ಆಗೈತಲ್ಲ, ಆನ್ ಆಗ್ಬಿಟ್ಟಿತ್ತು. ನಾನು ಏನಪ್ಪ ಆನ್ ಆಗೈತೆ ಅನ್ಕೊಂಡೆ, ಇದು ಆಫ್ ಆಯ್ತು. ಇದು ಅದ್ರ ಇನ್ನೂ ಗೊತ್ತಿಲ್ಲ, ಅದು ಕಂಟ್ರೋಲ್ ಇನ್ನೂ ತಲೆ ಕೆಟ್ಟೋಗ್ಬಿಡ್ತು. ಈಗ ಬನ್ನಿ, ಇಲ್ಲೇನ್ ಪೂಜೆ ಮಾಡ್ಸಲ್ಲ, ಬಟ್ ಇಲ್ಲಿ ನಾವು ಶನಿವಾರ ಅಲ್ವಾ, ನಾವು ಪೂಜೆ ಹೋಗ್ತೀವಿ. ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಈಗ ಪೂಜೆ ಆಗೋದಿದ್ದು ಫೋಕಸ್ ಆಗ್ತೈತಿ ಇವಾಗ, ಪರವಾಗಿಲ್ಲ. ಈಗ ಬನ್ನಿ, ಹೂನಾರ ತಗೊಂಡ್ ಹೋಗ್ಬೇಕು. ಸಣ್ಣದು ಕೇಳ್ತೀನಿ, ಎಷ್ಟು ಹೂನಾರ ಇದು? ಇದು ನಾರ್ಮಲ್ ಇದೇ ತರ ಸೈಜ್ ಸಣ್ಣದ್ ಕೊಡಿ. ಇದೆಷ್ಟು? ಅದು ಲಾಸ್ಟ್ ಅದು? ಹಾ ಅದೇ ಕೊಡಿ, ಸಾಕು ಸಾಕು. ಮತ್ತೆ ಇದಾಗತ್ತಲ್ವಾ ಪೂಜೆ ಮಾಡಕ್ ಅಷ್ಟೇ. ಹಾ ಎಷ್ಟ್ ಕೊಡ್ತೀರಾ? ಇವಾಗ ಹೂವ ತಗೊಂಡಾಯ್ತು. ಇವಾಗ ಮತ್ತೆ ನಿಂಬೆಹಣ್ಣೆಲ್ಲ ಕಟ್ತಾರಲ್ಲ ಅದನ್ನು. ಮಮ್ಮಿ ಒಂದು ಕೊಡು, ಅವ್ರು ನಿಮ್ಮಣ್ಣ ಕಟ್ಟ್ ಕೊಡ್ತಾರ, ದಾರ ಹಾಕ್ತಾರೆ ಅಲ್ಲಿ. ಐನರ್ ಹತ್ರ ದಾರ ಹಾಕ್ಸ್ಬೇಕು. ಇನ್ನೊಂದು ನಿಮ್ಮಣ್ಣ 4 ಹಾಕ್ಬಿಡಿ. 2 ಟೈರ್ಗೆ 2 ಕಟ್ಟಿರಿ. ತಗೊಂಡಾಯ್ತು. ತುಳಸಿ ಹಾಕ್ಬಿಡಿ, ದೇವ್ರಿಗೆ ಕೊಡ್ತೀನಿ ತುಳಸಿ ನಾನು. ಎಲ್ಲ ತಗೊಂಡಾಯ್ತು. ಈಗ ಒಂದ್ ಒಳ್ಳೆ ಹೂನಾರ, ತುಳಸಿ ದೇವ್ರಿಗೆ ಕೊಡಕ್ಕೆ, ನಿಂಬೆಹಣ್ಣು ಎಲ್ಲ ತಗೊಂಡೋಗಿದ್ದೀವಿ. ಇವಾಗ ಪೂಜೆ ಮಾಡಿಸ್ಬೇಕು. ಎಷ್ಟು ಮಾತ್ರ ಸಕ್ಕ ನೆಕ್ಸ್ಟ್ ಲೆವೆಲ್ ರಶ್ ಐತೆ. ಈಗ ರಶ್ ಅಲ್ಲಿ ಹಿಂಗೆ ಪೂಜೆ ಮಾಡ್ಸೋದು ನೋಡೋಣ, ಆಗುತ್ತೆ ನೋಡುವ. ಇವಾಗ ಇದೆಲ್ಲ ತಗೊಂಡು ಮತ್ತೆ ಇನ್ನೊಂದೆಲ್ಲ ತಗೊಂಡಾಯ್ತು. ಈಗ ಹೂನಾರ ಹಾಕಿ ಮಾತಾಡಿ ಕಷ್ಟ ಪಡಂಗೇನೆ. ಏನ್ ಮಾಡ್ತೀನಿ ಹೇಳಿ ಈಗ? ಏನೇನೋ ಅವ್ರ ಕಲ್ತಲ್ಲ ಗಾಡಿಗಳಲ್ಲಿ. ಬಂದ್ ಮಾಡು. ಕಟ್ಟಿದ್ರೆ ಇಷ್ಟ ಬರಲ್ಲ. ಇದೇ ಬಿಟ್ರಲ್ವಾ? ನೀವ್ ಹೋಗಿ ನಿಮ್ ಗಾಡಿ ಪೂಜೆ ಮಾಡಿಸ್ಕೊಳ್ತಿರೋದಲ್ವಾ, ನಮ್ಗೆ ಯಾಕೆ? ದೃಶ್ಯ ಕೊಡು, ತಗೋ. ಆ ದೃಶ್ಯ ಕಟ್ಬಿಡಿ ಹಂಗೇನೆ. ಈಗ ಪೂಜೆ ನಡೀತಾ ಇದೆ. ಇದ್ರಲ್ಲಿ ಏನೇನು ಸಂಬಂಧದಲ್ಲಿ ಸೌಂಡ್ ಹಂಗೆಲ್ಲ ಬರ್ತದೆ. ಸೆನ್ಸಾರ್ ಅಲ್ಲ ಎಲ್ಲಿ ಕಟ್ಟ ನೋಡಿ, ಎಲ್ಲಿ ಕಟ್ತೀರಾ ನೀವು? ಕಂಫರ್ಟಬಲ್ ಕರೆಕ್ಟ್ ಕಟ್ಟಿ. ಕೆಳಗಡೆ ಕಟ್ಟಿ ಇಲ್ಲಿ. ಹಾ ಇದೆ. ಎಲ್ಲಾರು ಕೊಡಿ, ಇಲ್ಲಿ ಬನ್ನಿ, ಇಲ್ಲಿ ಕೊಡಿ. ಅಲ್ಲೇ ಕಟ್ಬಿಡಿದ್ದೀರಾ? ದೃಶ್ಯಗಳೆಲ್ಲ ಸರಿ ಹೋಲಿ ಅಂತ ಕರೆಕ್ಟ್ ಆಗಿ ಎಲ್ಲ ಅಲ್ಲೇ ಕೊಡ್ಬೇಕಾಯ್ತಾ? ಇಲ್ಲಿ ಕೊಡಿ, ಇಲ್ಲಿ ತೊಂದ್ರೆ ಇಲ್ಲ. ಇಲ್ಲಿಗೆ ಫೈನಲ್ಲಿ ಒಳ್ಳೆ ಪೂಜೆ ಮಾಡಿಸ್ಬಿಟ್ಟು, ಪೂಜೆ ಮಾಡ್ರೆ ಹೆಂಗ್ ಮಾಡೋ ಗೊತ್ತಾ ಈಗ? ಫೋಕಸ್ ವಿಡಿಯೋ ಯಾಕೆ ಈ ಕಡೆ ಇದೆ ಯಾರು ಕೂಡ ಅವ್ರಿಗೆ ಇಲ್ಲಿ ದೇವರೇ ಒಳ್ಳೇದ್ ಮಾಡಪ್ಪ. ಗಾಡಿ ಆಮೇಲೆ ಗಾಡಿ ಮೇಲೆ ಹಾಕಿದ್ರು ಗಾಡಿ ಮೇಲೆ ಪೂಜೆ ಆದ್ಮೇಲೆ ಲಿಂಬೆಹಣ್ಣು ಇಟ್ರ. ಈಗ ನಿಮ್ಮೇನ್ ಇಟ್ಟಿಲ್ಲ, ಹಿಂಗೆ ಸ್ಟ್ರೈಟ್ ಮಾಡ್ತೀನಿ. ಸೈಡ್ ಸ್ಟ್ಯಾಂಡ್ ಹಾಕ್ಬಿಡಿ ಅಲ್ಲಿಗೆ. ಬೇಡ, ಹಿಂಗೆ ಇಲ್ಲಿ ಬಿಡಿ. ಇರ್ಲಿ. ಸೈಡ್ ಸ್ಟ್ಯಾಂಡ್ ಹಿಂಸೆ ಆಗುತ್ತೆ. ಹಿಂದೆ ಇಕ್ಬೇಕು. ನನಗೆ ಕೊಡ್ರಿ. ಇಟ್ಟಿದ್ಯಾ? ತೆಗಿತಾಳ ಹಂಗಾರೆ. ಅವ್ರ ಗಾಡಿಗೆ ಲಿಂಬೆಡ್ ಹೆಂಗಿತ್ತಾಳೆ, ಲಿಂಬೆಡ್ ತೋರಿಸಿದ್ದಾಳೆ. ಲಿಂಬೆಡ್ ಹೆಂಗಿತ್ತಾಳೆ. ಪೂಜೆ ನಡೀತಾ ಇದೆ. ಪೂಜೆ ಮುಗಿಸ್ಕೊಡೋಣ ಫಸ್ಟ್.
ಹಾಕ್ಯ ಕಾಣಿಕೆ ₹100. ಗಾಡಿ ಮೂವ್ ಮಾಡಿ ನಿಂಬೆಹಣ್ಣು ಅದಕ್ಕೆ ಸರಿಯಾಗಿ ಕೂತಿದೆ ನೋಡಿ. ಹಾ ಇಟ್ಕೊ ಹಂಗಾರೆ ವಿಡಿಯೋ ಮಾಡು. ಹಾ ಏನಿಡು ನೀನ್ ಹೆಂಗ್ ಕಾಣಿಸ್ತಿದ್ಯಾ? ಫುಲ್ಲ ಕಾಣಿಸ್ತಾ ಇದೆಯಾ? ಅಲ್ಲ ನಾನು ಆಮೇಲೆ ಹೇಳ್ತೀನಿ ಅದು. ನಿಮ್ಮಿನ ಕಡೆ ಕಾಣ್ತಾ ಇದೆ ಕೊಡ್ತೀಯಾ? ಇರು. ಹಾ ಇದ್ದ ಕಡೆ ಅಯ್ಯೋ ಈ ಕಡೆ. ಹೊಡಿತಾ ಹಾ ಅದ್ ಹಿಂದೆ ಹೊಡಿತು. ಮುಂದೆದು ಮುಂದೆ ಹೊಡಿತು. ಮಡಗು ಮತ್ತೆ ವಿಡಿಯೋ ಆಫ್ ಆಗ್ಬಿಡು. ಹೊಡಿಲ್ಲ ಆಯ್ತು ಅದು ಆಯ್ತಾ. ಲಾಂಗ್ ಡ್ರೈವ್ ಬರ್ತೀನಿ ಮಾಡ್ಬಿಟ್ಟು. ಹಾ ಬನ್ನಿ ಈಗ ಇಷ್ಟು ನಾನು ಏನ್ ಹೇಳಕ್ ಬಂದೆ ಅಂತ ಅಂದ್ರೆ ಅವರು ನಾವ್ ಹಾಕಿದ್ದಾರೆ ಅದಕ್ಕ ಒಟ್ಟು ಇಷ್ಟು ದೊಡ್ಡದು ಹಾಕಿರೋದು. ಮುಂದೆ ಹಾಕ್ತೀನಿ ಗಾಡಿ ನೋಡಿ ನಿಮ್ದು ಗಾಡಿ. ನಂದು ಫೋನ್ ಇಡ್ತಿದ್ದೆ ಹಾ ಇಲ್ಲಿ ತಿಂಡಿ ಏನಂತ ತಗೊಂಡಿದ್ದೆ ಅದೆಲ್ಲ ಇಲ್ಲೇ ಇಡ್ತಿದ್ದಿತ್ತು. ಈಗೆಲ್ಲ ಇಲ್ಲೇ ಇಟ್ಬಿಡಿ ಇವಾಗ ಫೈನಲಿ ಈಗ ಇಲ್ಲೇ ಇಡು. ಸರಿ ಸ್ನಾಕ್ ನಂದಿದು ನಂದು ನಾನು ಈಗ್ಲೇ ಹೇಳಿದ್ದೀನಿ ಮುಟ್ಟಂಗಿಲ್ಲ. ಸಣ್ಣ ಅಂಗಡಿಯೊಳಗೆ ಹೇಳು ಇವಾಗ ಫೈನಲ್ ಖುಷಿನ ಈಗ ಆರ ನಂದು ಇದು ಆರ ಚೆನ್ನಾಗಿರೋದೇ ಬೇಕು ಅಂತ ತರ್ಸ್ಕೊಂಡವಳೆ ಮೇಡಮ್. ಹೌದು ನಂದು ಗಾಡಿ ಅಲ್ಲ ನನಗ್ ಬೇಕಾಗಿರುತ್ತೆ. ಬನ್ನಿ ಗೈಸ್ ಈಗ ಮಕ್ಳುಗಳೆಲ್ಲ ಕಾಯ್ತಾ ಇರ್ತಾರೆ. ಅವ್ರಿಗೆ ಸ್ವೀಟ್ಸ್ ಗಳು ತಗೊಂಡೋಗೋಣ. ಸ್ಲಿಪ್ಪರ್ ಆಗ್ಬಿಟ್ಟು ಸ್ಲಿಪ್ಪರ್ ಹಾಕೊಳ್ಳೋಣ ಗೈಸ್. ನಮ್ಗೆ ಮಕ್ಳುಗಳು ಏನ್ ಸ್ವೀಟ್ ಕೇಕ್ ಸ್ವೀಟ್ ತಗೊಂಡ ಬಾ ಗೈಸ್. ಈಗ ಅವ್ರು ಬೇಜಾರಾಗಿರ್ತ ಅಂತೂ ಸ್ಲಿಪ್ಪರ್ ಹಾಕಬ್ರಮ್ಮ ಗೈಸ್. ಇವಾಗ ಮಕ್ಳುಗಳಿಗೆ ತಗೊಂಡೋಗೋಣ. ಆಮೇಲೆ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಲೆಟ್ಸ್ ಗೋ. ಈಗ ಸ್ವೀಟ್ಸ್ ತಗೊಂಡು ಇಲ್ಲ ಕೇಕ್ ತಗೊಂಡು ಹೋಗೋಣ. ಸ್ವೀಟ್ಸ್ ಕೇಕ್ ಅನ್ನಂಗಿಲ್ಲ ಆಯ್ತಾ ಇರ್ತಾರೆ ಮನೆಗೆ ಸಿಗೋಡು. ಅಯ್ಯೋ ಮಕ್ಳಿಗೆ ಇವತ್ತು ನೆನ್ನೆ ಕರ್ಕೊಂಡ್ಬಂದ ಈಗ ನಮ್ಮ ಈ ತರದ್ದು ಹಾ ಇಲ್ಲ. ನಡಿ 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 ನಡಿ. ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ತಗೋಬರೋದು. ಹಾ, ಹಾ, ಹಾ. ಹೆಂಗೆ ಈಗ ಮಕ್ಳಿಗೆ ಸ್ವೀಟ್ಸ್ ತಗೋಬಿಡ್ದ ಕೇಕ್ ತಗೋಬಿಡ್ಲಾ? ಸ್ವೀಟ್ಸ್ ತಗೋ ಎಲ್ಲರಿಗೂ ಕೊಡ್ಬೋದಲ್ಲ. ಹೌದಾ? ಯಾವ ಸ್ವೀಟ್ ತಗೋಬಿಡ್ತೀಯ? ನಾನು ಹೇಳ್ತೀನಿ ದೂದ್ ಬೇಡ. ದೂದ್ ಪೇಡ ಇದೆಯಣ್ಣ? ದೂದ್ ಪೇಡ ಧಾರವಾಡ ಪೇಡ ಅದಾ? ಅದೆಷ್ಟು? ಕಾಲ್ ಕೆಜಿ ಕೊಡಿ. ಸರಿ ಸರಿ ಆಯ್ತು. ಸರಿ ಸರಿ ಆಯ್ತು. ಬ್ಲಾಗಲ್ ಬಂದ್ರಿ ಬಂದಾಗೆಲ್ಲ ಬಿಡಲ್ಲ. ಇವಾಗ ಅದಾಯ್ತು. ಅದಾದ್ಮೇಲೆ ಎಣ್ಣೆ ಕೊಡ್ರಲ್ಲ ಅದನ್ನು ಕೊಡಿ ಇನ್ನೊಂದ್ಸಲಿ ಈಗ್ಲೂ ಚೆನ್ನಾಗಿತ್ತದು. ಸೋಮವಾರ ಡಯಟ್ ಅಷ್ಟು ದೊಡ್ಡದ್ ಬೇಡ ಸಣ್ಣದು ಪುಟ್ಪುಟಾಣಿದು. ಹಾ ಸೋಮವಾರ ಡಯಟ್ ತಿನ್ನಂಗಿಲ್ಲ ಅದಕ್ಕೆ ತಿನ್ಬಿಡೋಣ ಅಂತ ಆಯ್ತು. ಇದೆ ಅದೊಂದು 1/4 ಕೆಜಿ ಕೊಡಿ. ಅದು ತಿನ್ನು. ಇದ್ಯಾವ ನ್ಯಾಯ? ಹೇಗೆ ಕೊಡಲಿ ಬ್ರದರ್ಗೆ ಅವ್ರ ಬ್ರದರ್ಗೆ ಎಷ್ಟು ಬರುತ್ತೆ? ಎಷ್ಟು ಪೀಸ್ ಬರುತ್ತೆ? ಹಾ ಸಾಕು 9 ಸಾಕು. ಎಷ್ಟಾಯ್ತು? ಅಷ್ಟು ತಿನ್ನೋದಿರೋದ ಬರೀ ಇಂತವೆ. ಹಲೋ ಮೇಡಮ್ ಒಂದಷ್ಟೇನೆ ಬನ್ನಿ ಒಂದಷ್ಟು ಆಯ್ತಾ ಬೇಕು? ಇವಾಗ ಕೇಳ ಅವ್ರನ್ನ ಕೇಳ ನಾನು ಅಂಗಡಿ ಅಣ್ಣ ಎಲ್ಲ ತಗೊಂಡು ಈಗ ಅವಳ ಪೇ ಮಾಡಿಸ್ತೀನಿ. ಅವಳ ದುಡ್ಡಲ್ಲ ಅವಳ ಗಾಡಿ ಅಲ್ವ ಗೈಸ್, ಅವಳೇ ಪೇ ಮಾಡ್ಲಿ. ಬನ್ನಿ ಇವಾಗ ತಗೊಂಡು ಮಕ್ಳುಗಳಿಗೆಲ್ಲ ಕೊಟ್ಟು ಖುಷಿ ಪಡ್ಸೋಣ. ಮಕ್ಳುಗಳು ಸಾಕ ಖುಷಿ ಪಟ್ರು ಗೈಸ್. ಆದ್ರೆ ಖುಷಿ ಪಡೋರಿಗೆ ಈ ತರ ₹100 ಅಲ್ಲ ₹200 ಅಲ್ಲ ₹1000 ಬೇಕಾದ್ರೆ ಕೊಡ್ಬೋದು.
ಖುಷಿ ಪಡೆದಿಲ್ಲ ಹುಡ್ಕೊಳ್ಳೋರ್ಗೆ ಹೆಂಗ್ ಕೊಡ್ತೀರಾ? ಅದಕ್ಕೆ ನೀವು ಹೋಗ್ಬಿಟ್ಟು ಈಗ ಅಯ್ಯೋ ಅಯ್ಯೋ ಸ್ಟ್ಯಾಂಡ್ ಟೈಟ್ ಆಗ್ಬಿಟ್ಟೈತೆ, ಸ್ಟ್ಯಾಂಡ್ ಕ್ಲೋಸ್ ಮಾಡಿಸ್ಬೇಕು. ಎಡ್ಸ್ಕೋ ಬನ್ನಿ ಈಗ. ಅಯ್ಯೋ ದಾರ ನನ್ನ ದಾರ ಇನ್ನೊಬ್ಬ ಕ್ಯಾಮ್ರಾದಲ್ಲಿ ಹಿಂಗೆ ಲೆನ್ಸ್ ಕಿಸ್ ಹೊಡೆದೋಗ್ಬಿಡ್ತದೆ ನೋಡ್ತಾ ಇದ್ದೀನಿ ಇವಾಗ. ಬನ್ನಿ ಇವ್ರು ಬಂದ ತಕ್ಷಣ ತಗೊಂಡು ಹೋಗುವ. ಎಲ್ಲ ತಗೊಂಡಿದ್ದೆ ನೋಡಿ ಈಗ ಮುಖ ಏನ ಓ ಮ್ಯಾಚ್ ಮೇಲೆ ಅದು ಇದು ಎಲ್ಲ ಕುಡ್ಕೊಬರು ಮಕ್ಳಿಗೆ ತಗೋ. ಹಾ ಲಕ್ಷ ಕರೀರೋ ಅವನು ಬೆಟಗೋನ್. ಹೌದಾ ತಗೊಂಬ ಫಸ್ಟ್ ನೀನು ತಗೊಂಬ, ನಂಗೆ ನೀನು ತಿನ್ಸು, ನೀನು ಆಗ್ತಿದ್ದೆ ಶೀತ ಆಗ್ಬಿಡಿದೆ ಗೈಸ್ ನನಗೆ ಈಗ. ಗಾಡಿ ತಗೊಂಡ್ರು ಕೂಡ ಇವಾಗ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಗೈಸ್ ಅದನ್ನ ಫುಲ್ ಚಾರ್ಜ್ ಮಾಡ್ಬೇಕಾಗಿತ್ತಂತೆ. ಫುಲ್ ಚಾರ್ಜ್ ಆಗೋವರೆಗೂ ನಾನು ತೆಗಿಯಂಗಿಲ್ಲ, ಅದಕ್ಕೆ ಅದನ್ನ ಬಿಟ್ಟು ನಾನು RF ನಮ್ಮ ಮುಂಜೆ ಎತ್ಕೊಂಡು ಹೋಗ್ಬಿಟ್ಟವನೆ ಬೆಳಿಗ್ಗೆ ನೋಡಿದ್ರಲ್ಲ ಅವನು. ಸೊ ಅದಕ್ಕೆ ಈ ಬೈಕಿಗೆ ಪೆಟ್ರೋಲ್ ಹಾಕ್ಸಿ ಇದು ರೆಡಿ ಮಾಡಿಸ್ಬೇಕು ಗೈಸ್, ಆದಷ್ಟು ಬೇಗ ರೆಡಿ ಮಾಡಿಸ್ತೀನಿ. ಹಿಡ್ಸ್ಕೊ ಗಾಡಿ ಚಾರ್ಜ್ ಹಾಕಿದ್ದೀನಿ ಇವಾಗ. ಚಾರ್ಜರ್ ಆಗ್ತೈತೆ, ಅವಾಗಿಂದ ಇಷ್ಟೇ ಐತೆ ಹೊಟ್ಟೆ ಎಷ್ಟಿರೋದಕ್ಕೆ ನನ್ನ ಬಿಟ್ಬಿಡು ಹೆಂಗ್ ತಿಂತಿದ್ರು ನೋಡಿ. ಮನೆಗೆ ತಾನೇ ಊಟ ಮಾಡೋದು ಫಸ್ಟು, ಊಟ ನಾನೇ ಊಟ ಮಾಡು ಅಂತ ಹೇಳಿದ್ದೆ. ಗೈಸ್ ನೋಡಿ ಚಾರ್ಜರ್ ಫುಲ್ ಆಗ್ತಿದೆ. ಇಲ್ಲಿ ನನಗೆ ಕೊಟ್ಟಾಗ ಸ್ಟಾರ್ಟಿಂಗ್ 0 ಇತ್ತು, ಇವಾಗ ಲಾಸ್ಟಿಗೆ ಸೌಂಡ್ ನೋಡಿ ಹೆಂಗೆ ಬರ್ತಿದೆ. ನಾನು ಊಟ ಮಾಡಾಯಿತು 12:15 ನಾನು ಆರಾಮ್ ಮಡಗಿದ್ದೆ ಚಾರ್ಜರ್ ಆಫ್ ಮಾಡೋಣ ಅಂತ. ಸೊ ಈಗ ಅದೊಂದು ಪಾಯಿಂಟಲ್ಲಿ ಕ್ಲೋಸ್ ಆಗುತ್ತೋ ಇಲ್ವೋ, ಹೇಗೆ ಆಫ್ ಆಗುತ್ತೋ ಏನು ಗೊತ್ತಿಲ್ಲ. ಸೊ ಅದಕ್ಕೆ ಅದನ್ನು ಫಸ್ಟ್ ಟೈಮಲ್ಲಿ ಗೊತ್ತಾಗ್ತಿಲ್ಲ ಗೈಸ್ ಅದು ಹೆಂಗೆ ಅಂತ. ಅವ್ರು ಕರೆಕ್ಟಾಗಿ ಗೈಡ್ ಮಾಡಲಿಲ್ಲ. ಮೇ ಬಿ ಇದು ಪಾಯಿಂಟು ಇವ್ರುಗಳ ಥರ ಆಫ್ ಆಗಿಬಿಟ್ರೆ ಒಳ್ಳೇದು, ಇವ್ರ ಥರ ಆಫ್ ಆಗಿಬಿಟ್ರೆ. ಸೊ ಇದು ಅವ್ರು ಬ್ಲಿಂಕ್ ಹೊಡಿತಿದೆ ಅಂತ ಇನ್ನೂ ಚಾರ್ಜ್ ಆಗ್ಬೋದೇನೋ. ಸೊ ನನಗೆ ಗೊತ್ತಿಲ್ಲ ಅದು, ಯಾಕಂದರೆ ಈಗಲೂ ನಾನು ಆನ್ ಮಾಡಿ ನೋಡ್ರೆ ಇಲ್ಲಿ ತೋರಿಸಲ್ಲ, ರನ್ನಿಂಗಲ್ಲೇ ತೋರಿಸೋದು ಇದು. ಸೊ ಅದಕ್ಕೆ ಈಗೊಂದು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಈಗ ತಗೋಸಿ ಆದಷ್ಟು ಕೆಳಗೆ ಏನು ಮಾಡಿ ಅಂತ ಅಂದರೆ ಒಂದ್ಸಲ ಹಾಕ್ಬಿಡ್ಬೇಕು. 50 ಸಲ ಹಾಕೋದು ತೆಗಿಯೋದು ಮಾಡಿದ್ರೆ ಅದು ಬ್ಯಾಟ್ರಿ ಇಳಿದು ಕಳ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ 12:30 ಆಗಿದೆ, ನಾನು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೆ ಹಂಗಾದ್ರೂ ಕೂಡ. ಸೊ ಬನ್ನಿ ನೋಡೋಣ ಹೇಗಾಗುತ್ತೆ ನೋಡಿ. ನಮ್ಮ ಲಿಯೋ ಮೈನ ಮಲ್ಗೆ ಇಲ್ಲ, ಲಿಯೋ ಇನ್ನೂ ಆಟ ಆಡ್ತಾಳೆ ನೋಡು. ಸೊ ಏನು ಮಾಡೋದು ತೆಗಿಯೋಣ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಖತ್ ಇದೆ, ಅದೊಂದು ಪ್ರಾಬ್ಲಮ್ಮು. ಇದು ನನಗೆ ಪರ್ಫೆಕ್ಟ್ ಇತ್ತು. ಇದು ಫೋನ್ ಒಂದು ಗೈಸ್ ನಾನು ಸಖತ್ ಹಿಂಸೆ ಕೊಡ್ತಾ ಇದ್ದಿದ್ದು ನೋಡಿ. ಫೋಕಸ್ ಆಗ್ತಿಲ್ಲ, ಫೋಕಸ್ ಆಗ್ತಿದ್ದೆ.